ಮುಸುಕುದಾರಿ ವ್ಯಕ್ತಿ ಬಗ್ಗೆ ಕುತೂಹಲ ನಿರ್ಮಾಣ ಆಗಿತ್ತು. ಮೊದಲು ಸ್ಥಳೀಯ ಇಲಾಖೆಯಿಂದ ತನಿಖೆ ಮಾಡಿಸಿತ್ತು. ಏಕಾಏಕಿ ಎಸ್ಐಟಿ ರಚಿಸಿದ್ದು ಅನುಮಾನಕ್ಕೆ ಕಾರಣ ಆಗಿದೆ. ಮಾಜಿ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ತ್ವರಿತವಾಗಿ ತನಿಖೆ ಮುಗಿಸಿ ಕೇಸ್ನ ಸತ್ಯ ಹೊರಬರಲಿ, ಇದರಲ್ಲಿ ನಮಗೆ ಯಾವುದೇ ರಾಜಕೀಯ ದುರುದ್ದೇಶ ಇಲ್ಲ ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಇದೊಂಥರ ಏನೋ ಬಹಳ ಕುತೂಹಲ ನಿರ್ಮಾಣ ಮಾಡುವಂಥ ರೀತಿಯಲ್ಲಾಗಿತ್ತು. ಈ ತನಿಖೆ ನಡೀತಿದೆ. SIT ರಚನೆ ಆಗಿದ್ದನ್ನ ಎಲ್ಲೋ ಒಂದು ಕಡೆ ಆಪಾದನೆಗಳು, ಅನುಮಾನಗಳು ಸೃಷ್ಟಿಯಾಗಿರುವಂಥದ್ದಿತ್ತು. ಹಾಗಾಗಿ ಈ ದಿಕ್ಕಲ್ಲಿ SITಯನ್ನ ಮೊದಲು ತನಿಖೆಯನ್ನ ಆ ಸ್ಥಳೀಯ ಗೃಹ ಇಲಾಖೆಯಿಂದ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಆ ಜಿಲ್ಲೆಯ ಅಧಿಕಾರಿಗಳು ತನಿಖೆ ಮಾಡ್ತೀನಿ ಅಂದರು. ತದನಂತರ ಇದ್ದಕ್ಕಿದ್ದಾಗೆ ಮುಖ್ಯಮಂತ್ರಿಗಳು SITಯನ್ನು ಘೋಷಣೆ ಮಾಡಿದ್ದಾರೆ. ಮತ್ತು ಈ SIT ಘೋಷಣೆ ಮಾಡಿದಾಗ ನಾವು ಪ್ರತಿಪಕ್ಷನೂ ಸ್ವಾಗತ ಅಥವಾ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಸ್ವಾಗತವನ್ನು ಮಾಡಿದ್ರು. ಯಾರು ಅದಕ್ಕೇನು, ಆದರೆ ಇವರೇನು ಅಂದರೆ ರಾತ್ರೋರಾತ್ರಿ ನಿಲುವನ್ನು ಬದಲಾಯಿಸ್ತಿದಾರಲ್ಲ, ಅದಕ್ಕೋಸ್ಕರ ಏನಿದು ಅನ್ನುವಂಥ ಪ್ರಶ್ನೆಗಳು ಬರ್ತಿತ್ತು. ಆದರೆ ಎಲ್ಲರೂ ನಾವು ಪ್ರತಿಪಕ್ಷವಾಗಿಯೂ ಸ್ವಾಗತ ಮಾಡಿರುವಂಥದ್ದಿದೆ. ಆದರೆ SIT ಮಾಡಿ ಆದರೆ ಒಂದು ಕಾಲಮಿತಿಯಲ್ಲಿ ಎಲ್ಲವನ್ನು ಇವೆಲ್ಲ ತನಿಖೆಯನ್ನು ಮಾಡಿ ಸತ್ಯತೆಯನ್ನು ಹೊರಗೆ ತರ್ರಿ ಅಂತ ಹೇಳಿದ್ವಿ. ಹಾಗಾಗಿ ಇಲ್ಲೆಲ್ಲೋ ಒಂದು ಕಡೆ ಯಾರೋ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದವರು ಏನು BJPಯವ್ರು ಮೊದಲು ಮಾತಾಡ್ತಿಲ್ಲ, ಪ್ರಾರಂಭದ ದಿನದಿಂದನೂ ಮಾತಾಡಿದ್ದೀವಿ, ವ್ಯಕ್ತಪಡಿಸಿದ್ದೀವಿ. SIT ಅನ್ನೋಂಥದ್ದನ್ನ ಈವನ್ ಕೋರ್ಟ್ ಮಾನಿಟರ್ ಮಾಡ್ಕೊಳ್ಳೋದಾರ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ರು. ಕೋರ್ಟಿನ ಮಾನಿಟರಿಂದನೂ ಇನ್ನೂ ಸ್ಪಷ್ಟತೆ, ಕೋರ್ಟ್ ಮಾನಿಟರ್ಡ್ ಆಗಬೇಕು ಅನ್ನೋಂಥದ್ದು ಅದನ್ನು ಮಾಡಿ ಅಂತಲೂ ಹೇಳಿದ್ರು. ಆದರೆ ಕಾಲಮಿತಿನಲ್ಲಿ ಮಾಡ್ಲಿಕ್ಕೆ ಹೇಳಿದ್ ನಾವು. ಇದು ಯಾಕೆಂದ್ರೆ ಒಂದೊಂದು ದಿನ ಒಬ್ಬರು ಸರ್ಕಾರದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ಕೊಂಡು ಹೋಗ್ತಿದ್ರು. ಹಾಗಾಗಿ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಒಂಥರ ಮಾತಾಡ್ತಾರೆ, DK ಶಿವಕುಮಾರ್ ಅವರು ಒಂಥರ ಮಾತಾಡ್ತಾರೆ, ಸರ್ಕಾರದ ಬೇರೆ ಬೇರೆ ವ್ಯಕ್ತಿಗಳು ಒಂದೊಂದು ರೀತಿ ಮಾತಾಡ್ತಾರೆ. ಕೆಲವೊಂದು ಕಡೆ ನಮ್ಮ ನಂಬಿಕೆ ಕೇಂದ್ರದ ಮೇಲೆ ಏನು ಗೊಂದಲ ನಿರ್ಮಾಣ ಮಾಡುವಂಥ ಈ ಪ್ರಯತ್ನ ನಡೀತಿದೆ ಅನ್ನೋಂಥದ್ದು ಪ್ರತಿಯೊಬ್ಬರಲ್ಲೂ ಬೇಸರ ಆಯಿತು. ಹಾಗಾಗಿ ಈ ತನಿಖೆ ಪ್ರಾರಂಭ ಮಾಡಿರೋದಕ್ಕೆ ಯಾವುದೂ ಅಭ್ಯಂತರ ಇಲ್ಲ, ಮಾಡಿ ಕಾಲಮಿತಿನಲ್ಲಿ ಅಂತ ಭಾಳ ಸ್ಪಷ್ಟವಾಗಿ ಇದೆಲ್ಲವನ್ನು ತಿಳಿಸುವಂಥದ್ದಾಗಿದೆ. ಹಾಗಾಗಿ ಈ BJPಯವ್ರು ಮೊದಲು ಮಾತಾಡ್ತಿರ್ಲಿಲ್ಲ, ಏನು ಅರ್ಥ ಇದೆ? ಪ್ರಾರಂಭದ ದಿನದಿಂದನೂ ಭಾಳ ಸ್ಪಷ್ಟತೆಯಿಂದ ಮಾತಾಡಿದ್ದೀವಿ. ಇನ್ನು ಸರ್ಕಾರದಲ್ಲಿ ಪ್ರಾರಂಭ ಮಾಡೋ ಮುಂಚೆ ಸ್ಪಷ್ಟತೆ ಇಟ್ಕೋಬೇಕಿತ್ತು. ನೀವೇ ಷಡ್ಯಂತ್ರ ಅಂತೀರ, ನೀವೇ ತನಿಖೆ ಮಾಡ್ತೀರಾ, ನೀವೇ ಎಲ್ಲ ಹೇಳ್ತೀರಾ. ಈಗ ಟ್ವಿಸ್ಟ್ ಟರ್ನ್ ನಡೀತಿದೆ, ನಡೀಲಿ. ಯಾಕಂದ್ರೆ ಇನ್ನೂ ಹೆಚ್ಚು ಮಾತಾಡಿದ್ರೆ, ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಆಗ್ತಾ ನಮ್ಮದೇ ಆದಂಥ ಅಭಿಪ್ರಾಯಗಳನ್ನ ನಾವು ಹೇಳೋದು ತಪ್ಪಾಗುತ್ತೆ. ತನಿಖೆ ಮುಕ್ತವಾಗಿ ತನಿಖೆ ನಡೆದು ಎಲ್ಲ ಸತ್ಯತೆ ಆಚೆ ಬರಲಿ, ಅಲ್ಲಿವರೆಗೂ ಕಾಯೋಣ. ಈ ಸ್ಕೋರ್ ಪಾಯಿಂಟ್ ಸರ್ಕಾರ ತನ್ನ ತಪ್ಪಿನಲ್ಲೂ ಏನಾರೋ ಒಂದು ಸಾಧಿಸ್ತಾ ಇದ್ದೀವಿ, ಸರ್ಕಾರ ಎಡವಟ್ಟು ಮಾಡಿಕೊಂಡು ಸಾಧಿಸ್ಲಿಕ್ಕೆ ಏನೋ ಓದಂಗೆ ಹೋಗ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.